ಹಾಯ್ ಎಲ್ರಿಗೂ ಭಾರತಿ ಕೌರ್ ಕನ್ನಡ ವ್ಲಾಗ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಪುಟ್ಟ ವ್ಲಾಗಿನಲ್ಲಿ ತುಂಬ ರುಚಿಕರವಾದ ಚೋಲೆ ಮಸಾಲ ರೆಸಿಪಿಯನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಸ್ಟೈಲ್ನಲ್ಲಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡಿಬಿಡ್ತೀನಿ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಚೋಲೆನ ಓವರ್ ನೈಟ್ ಸೋಕ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸೋಕೆ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಬೇಯ್ತಾ ಇದೆ. ಸೊ ಸೈಡ್ ಬೈ ಸೈಡ್ ನಾನಿಲ್ಲಿ ಮಸಾಲೆಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆ ಬಂದುಬಿಟ್ಟು ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ಥರ ಯೂಸ್ ಮಾಡ್ತಾರೆ. ಸೌತಲ್ಲಿ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡ್ತಾರೆ, ಗಸಗಸೆನೂ ಯೂಸ್ ಮಾಡ್ತಾರೆ. ಬಟ್ ನಾರ್ತ್ ಇಂಡಿಯನ್ಸು ಯಾವುದೇ ಕರಿ ಮಾಡಿದ್ರು ಗಸಗಸೆ ತೆಂಗಿನಕಾಯಿ ಎಲ್ಲ ಯೂಸೇ ಮಾಡಲ್ಲ. ಬರೀ ಏನಪ್ಪ ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ಟೊಮೆಟೊಸು ಇವನ್ನ ಮಾತ್ರನೇ ಯೂಸ್ ಮಾಡಿಬಿಟ್ಟು ಕರಿ ಮಾಡ್ಕೊತಾರೆ. ಸಿಂಪಲಾಗಿ ಮಾಡ್ತಾರೆ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ನಾನು ಆ್ಯಸ್ ಎ ಸೌತ್ ಇಂಡಿಯನ್ ಆಗಿ ಹುಟ್ಟಿ ನಮ್ಮಮ್ಮ ಮಾಡಿರೋ ಅಡುಗೆಗಳನ್ನೆಲ್ಲ ನಾನು ನೋಡ್ತಾ ಇದ್ದೆ. ಅವರೂ ತೆಂಗಿನಕಾಯಿ ಎಲ್ಲ ಹಾಕ್ತಾಯಿದ್ರು. ಬಟ್ ನಾನು ಮದುವೆ ಆದಮೇಲೆ ನಮ್ಮ ಅತ್ತೆಯವ್ರು ಮಾಡೋ ಕರಿಗಳೆಲ್ಲನೂ ನೋಡಿದ್ದೀನಿ. ಅವರು ತೆಂಗಿನಕಾಯಿ ಗಸಗಸೆ ಏನೂ ಹಾಕಲ್ಲ. ಅವ್ರದ್ದು ಗ್ರೇವಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ತಾಯಿ ಮಾಡೋ ಗ್ರೇವೀಸು ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಈ ಕಡೆನೂ ನೋಡಿದ್ದೀನಿ, ಆ ಕಡೆನೂ ನೋಡಿದ್ದೀನಿ. ಇಬ್ಬರದು ನೋಡಿಬಿಟ್ಟು ನನ್ನದೇ ಆದ ಒಂದು ಓನ್ ಸ್ಟೈಲನ್ನು ನನ್ನದಾಗಿಸ್ಕೊಂಡಿದ್ದೀನಿ ಕುಕ್ಕಿಂಗಲ್ಲಿ. ಈಸಿಯಾಗಿ ಮಾಡಿಬಿಡ್ತೀನಿ ನಾನು, ಯಾಕಂದರೆ ಮಕ್ಕಳನ್ನ ಮ್ಯಾನೇಜ್ ಮಾಡಬೇಕಲ್ಲ. ಬಟ್ ರುಚಿ ಮಾತ್ರ ಚೆನ್ನಾಗಿ ಬರುತ್ತೆ. ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ಚೋಲೆ ಮಸಾಲೆಗೆ ನಾನು 3 ಟೊಮೆಟೊಸ್ ತಗೊಂಡಿದ್ದೀನಿ, 3 ದೊಡ್ಡದಾದ ಆನಿಯನ್ ತಗೊಂಡಿದ್ದೀನಿ, ಮತ್ತು ಫ್ರೆಶ್ ಆಗಿ ಪೀಲ್ ಮಾಡ್ಕೊಂಡಿರೋ ಗಾರ್ಲಿಕ್ಕು ಮತ್ತು ಜಿಂಜರು. ನಾನು ರೆಡಿಮೇಡು ಮತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟೆಲ್ಲ ಯೂಸ್ ಮಾಡಲ್ಲ. ನಾನು ಯಾವಾಗ ಅಡುಗೆ ಮಾಡಿದ್ರೂ ಫ್ರೆಶ್ ಆಗಿಯೇ ಎಲ್ಲನೂ ಪೀಲ್ ಮಾಡಿಕೊಂಡು ಯೂಸ್ ಮಾಡ್ಕೊತೀನಿ. ಅದ್ರದ್ದು ರುಚಿನೇ ಬೇರೆ ಆಗಿಬಿಡುತ್ತೆ. ಅದ್ರ ಜೊತೆ ಫ್ರೆಶ್ ಆದ ಕೋರಿಯಾಂಡರನ್ನು ಆ್ಯಡ್ ಮಾಡ್ಕೊತೀನಿ. ಇದ್ರದ್ದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ಗ್ರೇವಿಯಲ್ಲಿ. ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಮೆಣಸು ಇದನ್ನೆಲ್ಲ ಹಾಕ್ಕೊಂಡು ಅದು ಒಂದೇ ಜಾರಲ್ಲೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ಬೇರೆ ಬೇರೆಯಾಗೆಲ್ಲನೂ ನಾನು ಗ್ರೈಂಡ್ ಮಾಡೋಕ್ಕೆ ಹೋಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಥರ ರೂಢಿ ಆಗಿಬಿಡುತ್ತೆ ಅಲ್ಲ ಕುಕ್ಕಿಂಗ್ ಮಾಡೋದ್ರಲ್ಲಿ. ಸೊ ನಾನು ಕೆಲಸ ಮಾಡೋವಾಗ ನಾನು ಇದೇ ಥರನೇ ಫಾಲೋ ಮಾಡ್ತಾ ಇದ್ದಿದ್ದು, ಯಾಕಂದರೆ ಇದು ಬೇಗ ಆಗಿಬಿಡ್ತಾ ಇತ್ತು ಮತ್ತು ಪಾತ್ರೆಗಳು ಸ್ವಲ್ಪ ಕಡಿಮೆನೇ ಗಲೀಜಾಗ್ತಾ ಇತ್ತು. ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಹನಿಯನ್ನು ಬೇರೆ ಗ್ರೈಂಡ್ ಮಾಡಿಬಿಡ್ತಾರೆ, ಟೊಮೆಟೋಸ್ನ ಬೇರೆ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಾರೆ, ಮತ್ತು ಕಾಯಿ ಹಾಕಿದ್ರೆ ಕಾಯಿನೂ ಬೇರೆ ತುರಿ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡ್ಕೊತಾರೆ. ಮತ್ತು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆಗಳನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಒಂದೊಂದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು ಇನ್ನೊಂದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಮತ್ತು ಮೂರನೇದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ಅದರಲ್ಲಿ ಆ್ಯಕ್ಚುಲಿ ತುಂಬ ಟೈಮ್ ಆಗುತ್ತೆ. ಆ್ಯಕ್ಚುಲಿ ನಾನು ಕೆಲ್ಸಕ್ಕೆ ಹೋಗೋವಾಗ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಮಗನ್ನ ರೆಡಿ ಮಾಡಿಬಿಟ್ಟು ಮಗನ್ನ ಡೇ ಕೇರಲ್ಲಿ ಬಿಟ್ಬಿಟ್ಟು 10 ಗಂಟೆಗೆಲ್ಲ ಆಫೀಸ್ಗೆ ಹೋಗಬೇಕಾಗಿತ್ತು. ಸ್ವಲ್ಪ ಲೇಟ್ ಆದ್ರೂ ಆಫೀಸಲ್ಲಿ ಗೊತ್ತಲ್ಲ, ಪಾಲಿಟಿಕ್ಸ್ ತುಂಬ ನಡೆಯುತ್ತೆ, ಕಂಪ್ಲೇಂಟ್ಸ್ ಬಂದ್ಬಿಡುತ್ತೆ. ಸೊ ಈಸಿಯಾಗಿ ಮಾಡೋ ರೆಸಿಪೀಸ್ನೇ ನಾನು ಮಾಡ್ತಾಯಿದ್ದಿದ್ದು. ಈಸಿಯಾಗಿ ಮಾಡಿದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದು ಒಬ್ಬೊಬ್ರು ಹೇಳ್ತಾರಲ್ಲ, ಬೇಗ ಬೇಗ ಮಾಡಿದ್ರೆ ರುಚಿ ಬರಲ್ಲ ಅಂತ ಹೇಳ್ಬಿಟ್ಟು. ಬಟ್ ಬರುತ್ತೆ, ಯಾಕೆ ಬರಲ್ಲ? ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಅಷ್ಟೇ ಸಾಕು. ನೀವು ಬೇರೆ ಬೇರೆ ಗ್ರೈಂಡ್ ಮಾಡ್ಕೊಂಡ್ರೂ ಒಂದೇ, ಒಂದರಲ್ಲಿ ಹಾಕ್ಬಿಟ್ಟು ಎಲ್ಲನೂ ಗ್ರೈಂಡ್ ಮಾಡ್ಕೊಂಡ್ರೂ ಒಂದೇ. ಫ್ರೈ ಮಾಡ್ಕೊತೀವಲ್ಲ, ಆವಾಗ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮಸಾಲೆಗಳನ್ನ ನಾವು ಏನೇ ಹಾಕಿದ್ರೂ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನಾನು ಚಕ್ಕೆ, ಲವಂಗ, ಬೇ ಲೀಫು, ಆ ಲೀಫು, ಗರಂ ಮಸಾಲೆ ಏನೂ ಆ್ಯಡ್ ಮಾಡಿಲ್ಲ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿದೆ. ಅದಾದ ನಂತರ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟನ್ನು ಆ್ಯಡ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಹಲ್ದಿ ಪೌಡರು, ಧನಿಯಾ ಪೌಡರು ಮತ್ತು ಉಪ್ಪು ಈ 4 ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಎಲ್ಲ ಮಸಾಲೆಗಳು ಚೆನ್ನಾಗಿ ಕುಕ್ ಆಗಬೇಕು. ಈ ಮಸಾಲೆಗಳು ಚೆನ್ನಾಗಿ ಕುಕ್ ಆದರೆ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಗ್ರೇವಿ ತುಂಬ ರುಚಿಯಾಗಿ ಬರುತ್ತೆ. ಇದು ಅರ್ಧಂಬರ್ಧ ಕುಕ್ ಆಗಿಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಈ ಟೈಮಲ್ಲಿ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಈ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕುಕ್ ಮಾಡ್ಕೋಬೇಕು. ಇದರಲ್ಲಿ ಎಣ್ಣೆ ಬಿಟ್ಕೊಡುತ್ತೆ ಅಲ್ವಾ, ಅಷ್ಟುವರೆಗೂ ಕುಕ್ ಮಾಡಿಕೊಂಡ್ರೆ ಯಾವುದೇ ಗ್ರೇವಿ ಮಾಡಿರಿ ನೀವು ಈ ಮಸಾಲೆ ಇಟ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ಅದು ನನ್ನ ಗ್ಯಾರಂಟಿ. ಇಲ್ಲಿ ನೋಡಿ, ಮಸಾಲೆ ತುಂಬ ಚೆನ್ನಾಗಿ ಕುಕ್ ಆಗಿದೆ, ಎಣ್ಣೆ ಎಲ್ಲ ಮೇಲೆ ಬಂದುಬಿಟ್ಟಿದೆ. ಇವಾಗ ಬೇಯಿಸಿಟ್ಕೊಂಡಿರೋ ಚೋಲೆಯನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಹಿಂಗೆ ಮಾಡಿಕೊಂಡ್ರೆ ಗ್ರೇವಿಯಲ್ಲಿ ಕನ್ಸಿಸ್ಟೆನ್ಸಿನೂ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಚೋಲೆ ಆ್ಯಡ್ ಮಾಡಿದ್ಮೇಲೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಕಡಿಮೆ ಆದರೆ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದೆ. ಮತ್ತು ಖಾರ ಕರೆಕ್ಟಾಗಿತ್ತು. ಅಟ್ ದಿ ಎಂಡ್ ನಾನು ಚಿಕನ್ ಮಸಾಲ ಇದರಲ್ಲಿ ಯಾವಾಗಲೂ ಆ್ಯಡ್ ಮಾಡ್ತೀನಿ. ಸೊ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲನೂ ಆ್ಯಡ್ ಮಾಡಿದ್ದೀನಿ. ಇದರಿಂದ ಚೋಲೆದು ಟೇಸ್ಟ್ ಬಂದುಬಿಟ್ಟು ಒಂದು ನಾನ್ ವೆಜ್ ಟಚ್ನ ಕೊಡುತ್ತೆ. ಸೊ ಅದಕ್ಕೆ ನಾನು ಯಾವಾಗಲೂ ಆ್ಯಡ್ ಮಾಡ್ತೀನಿ.
ಇಷ್ಟೇ ಚೆನ್ನ ಮಸಾಲೆ ಇವಾಗ ರೆಡಿ ಆಗಿಬಿಟ್ಟಿದೆ. 2 ನಿಮಿಷದವರೆಗೂ ಸ್ಟವ್ ಮೇಲೆ ಇಟ್ಟಿದ್ದೆ. ಆಮೇಲೆ ಟರ್ನ್ ಆಫ್ ಮಾಡಿಬಿಟ್ಟೆ. ಅದು ಸ್ವಲ್ಪ 5 ನಿಮಿಷದವರೆಗೂ ಚೆನ್ನಾಗಿ ಸೆಟ್ ಆಗಲಿ ಅಂತ ಬಿಟ್ಬಿಟ್ಟು ಮಗನ ಹತ್ರ ಮಾತಾಡ್ತಾ ಇದ್ದೀನಿ. ಇವಾಗ ಮಕ್ಕಳಿಗೆ ಊಟನ ಸರ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಸಲಾಡು, ಕೀರಾ ಮತ್ತು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಸೇರಿಸಿದ್ದೀನಿ. ಮತ್ತು ಬಿಸಿ ಬಿಸಿಯಾದ ಅನ್ನನೂ ಮಾಡಿಟ್ಕೊಂಡಿದ್ದೀನಿ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ರೈಸೂ ತಿನ್ಬೋದು, ಚಪಾತಿನೂ ತಿನ್ಬೋದು, ರೋಟಿನೂ ತಿನ್ಬೋದು, ಪೂರಿನೂ ತಿನ್ಬೋದು, ಭಟೂರೆನೂ ತಿನ್ಬೋದು. ಇವಾಗ ಮಧ್ಯಾಹ್ನದ ಊಟಕ್ಕೆ ರೈಸ್ ಮಾಡಿದ್ದೀನಿ. ಈ ಗ್ರೇವಿ ಸ್ವಲ್ಪ ಮಿಕ್ಸಿಟ್ಬಿಟ್ಟು ನಾಳೆ ಬೆಳಗ್ಗೆ ಅಂದರೆ ನೆಕ್ಸ್ಟ್ ಡೇ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಭಟೂರೆ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಇದ್ರದ್ದು ಟೇಸ್ಟ್ ಬಂದುಬಿಟ್ಟು ಸ್ವಲ್ಪ ಒಂದಿನ ಆದಮೇಲೆ ಇನ್ನೂ ರುಚಿ ಬಂದಿತ್ತು. ಅಯ್ಯೋ ಆಚೆ ತಿನ್ನೋದೇ ಬೇಡ ಅನಿಸ್ಬಿಡ್ತು, ಅಷ್ಟು ಚೆನ್ನಾಗಿ ಇತ್ತು. ಮಕ್ಕಳು ಅಮ್ಮ ನೀನು ಶೆಫ್ಪ ಏನು ಹಂಗೆ ಹಿಂಗೆ ಅಂತ ಡೈಲಾಗ್ ಹೊಡಿತಾರ. ಅಯ್ಯೋ ಅಷ್ಟು ಖುಷಿ ಆಗುತ್ತೆ, ಯಾಕಂದರೆ ನಿಜವಾಗ್ಲೂ ತುಂಬ ರುಚಿಯಾಗಿ ಬಂದಿತ್ತು. ಇಬ್ಬರು ಮಕ್ಳಿಗೂ ಇವಾಗ ಊಟ ಸರ್ವ್ ಮಾಡಿಬಿಟ್ಟು ನಾನು ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನಾವು ಗೃಹಿಣಿಯರು ಮನೆ ಕೆಲಸಗಳನ್ನೆಲ್ಲನೂ ಅಚ್ಚುಕಟ್ಟಾಗಿ ಮಾಡ್ಕೊತೀವಿ, ಅಡುಗೆಗಳ್ನೂ ವೆರೈಟಿಯಾಗಿ ಮಾಡ್ಕೊತೀವಿ, ಮತ್ತು ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀವಿ, ಯಜಮಾನರನ್ನ ತುಂಬ ಚೆನ್ನಾಗಿ ನೋಡ್ಕೊತೀವಿ, ಮನೆಯದು ಡೆಕೋರೇಷನ್ ಎಲ್ಲ ನೋಡ್ಕೊತೀವಿ, ಕ್ಲೀನ್ಲಿನೆಸ್ ನೋಡ್ಕೊತೀವಿ, ಮನೆಯಲ್ಲಿರುವ ಎಲ್ಲರ ಹೆಲ್ತನ್ನು ನೋಡ್ಕೊತೀವಿ. ಬಟ್ ನಮ್ಮ ಹೆಲ್ತನ್ನು ನೋಡ್ಕೊಳ್ಳೋದು ತುಂಬ ಮುಖ್ಯವಾಗಿರುತ್ತೆ. ಅದಕ್ಕೆ ಆರೋಗ್ಯಕರವಾದ ಊಟವನ್ನು ಸೇವಿಸೋದು ತುಂಬ ಮುಖ್ಯವಾಗುತ್ತೆ. ಊಟ ಸೇವಿಸೋದು ತುಂಬ ಮುಖ್ಯ, ಬಟ್ ಅದನ್ನು ಎಷ್ಟು ಟೈಮ್ ಕೊಟ್ಬಿಟ್ಟು ಸೇವಿಸ್ತೀವೋ ಅದೂ ತುಂಬ ಮುಖ್ಯವಾಗುತ್ತೆ. ಈ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಎಲ್ಲಾರ್ಗು ಸೇವೆ ಮಾಡಿಬಿಡ್ತೀವಿ. ನಾವು ಒಂದೊತ್ತು ಊಟ ಮಾಡಬೇಕಂದ್ರೆ ಬೇಗ ಬೇಗ ತಿಂದ್ಬಿಟ್ಟು ಎದ್ದೇಳ್ಬಿಟ್ಟು ಪಾತ್ರೆಗಳನ್ನ ತೊಳೆಯೋದಕ್ಕೆ ಹೋಗ್ಬಿಡ್ತೀವಿ. ಹಂಗೆ ಮಾಡೋದ್ರಿಂದ ನಮಗೆ ಹೆಲ್ತ್ಗೆ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಎಲ್ರಿಗೂ ನಾವು ಯಾವ ಥರ ಟೈಮ್ನ ಕೊಟ್ಬಿಟ್ಟು ಸೇವೆ ಮಾಡ್ತೀವೋ ನಮಗೂ ಅಟ್ಲೀಸ್ಟ್ ಊಟ ಮಾಡುವಾಗ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಚೆನ್ನಾಗಿ ತಿನ್ನಬೇಕು ಅಂತ ನನ್ನ ಒಂದು ಒಪಿನಿಯನು. ಇವಾಗ ನಾನು ಊಟ ಮಾಡುವಾಗೂ ನನ್ನ ಮಗ ಎದುರುಗಡೆ ಬಂದುಬಿಟ್ಟು ಬಾಲ್ ಆಡ್ತಾ ಇದ್ದ. ಅದೂ ನನಗೆ ಮೈಂಡ್ ಸ್ಟ್ರೆಸ್ ಆಗ್ತಾಯಿತ್ತು. ನಾನು ಹೇಳಿದೆ ಸ್ವಲ್ಪ ನೆಮ್ಮದಿಯಾಗಿ ನನಗೆ ಊಟ ಮಾಡೋಕ್ಕೆ ಬಿಡಪ್ಪ ಅಂತ ಹೇಳ್ಬಿಟ್ಟು. ನನ್ನ ಮಗ ಬಾಲ್ ಆಡ್ತಾ ಇದ್ದ. ನನಗೆ ಭಯ, ಟಿ ವಿಗೆಲ್ಲಾದರೂ ಬಾಲು ತಗಲ್ಬಿಟ್ಟು ಟಿ ವಿ ಒಡೆದೋಗುತ್ತಾ ಅಂತ ಹೇಳ್ಬಿಟ್ಟು. ಈ ಥರ ಚಿಕ್ಕ ಚಿಕ್ಕ ಸ್ಟ್ರೆಸ್ಗಳಿಂದ ನಾವು ನಮ್ಮ ಮೈಂಡನ್ನು ಯಾವಾಗ್ಲೂ ಫ್ರೀಯಾಗಿ ಇಟ್ಕೊಳ್ಳೋಕ್ಕೆ ಆಗಲ್ಲ. ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಟೈಮ್ ನನಗೋಸ್ಕರ ತಗೊಂಡು ನಾನು ಆರೋಗ್ಯಕರವಾಗಿ ಇರಬೇಕು ಅಂತ ಹೇಳ್ಬಿಟ್ಟು. ನಾವು ಆರೋಗ್ಯಕರವಾಗಿದ್ರೇ ತಾನೇ ಈ ಪುಟಾಣಿಗಳನ್ನೆಲ್ಲನೂ ನೋಡ್ಕೊಳ್ಳೋಕ್ಕಾಗೋದು, ಈ ಡಿಪೆಂಡೆಂಟ್ಸ್ಗೆ ಎಲ್ಲನೂ ಸೇವೆ ಮಾಡೋಕ್ಕಾಗೋದು. ಅದಕ್ಕೆ ನಮ್ಮ ಆರೋಗ್ಯಕ್ಕೆ ಸ್ವಲ್ಪ ನಮಗೆ ನಾವೇ ಟೈಮ್ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಾನು ಶೇರ್ ಮಾಡಿರುವ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿರೋ ವಿಧಾನವನ್ನೇ ಪಾಲಿಸಿ, ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ರುಚಿ ಮಾತ್ರ ಸಖತ್ತಾಗಿರುತ್ತೆ. ಸೊ ಇವತ್ತಿಗಿಷ್ಟೇ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.